ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೇಸಿಗೆಯಲ್ಲಿ ವಿಶೇಷವಾಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇ ಟೊಮೊಟೊ ಸಂಡಿಗೆ. ಸಾಧಾರಣವಾಗಿ ಸಂಡಿಗೆ ಅಂದ ತಕ್ಷಣ ಬಿಳಿ ಬಣ್ಣ ಇರುತ್ತೆ. ಅಂದರೆ ಈ ಒಂದು ಸಂಡಿಗೆ ಬಣ್ಣ ನೋಡೋಕ್ಕಂತೂ ಕಲರ್ಫುಲ್ ಆಗಿದೆ, ತಿನ್ನೋಕ್ಕಂತೂ ಮಸ್ತಾಗಿರುತ್ತೆ. ಬಿಸಿ ಅನ್ನ ಸಾಂಬಾರು ಜೊತೆ ಇದ್ದರೆ 2 ತುತ್ತು ಜಾಸ್ತಿನೇ ತಿಂತೀರಾ. ಇದನ್ನು ಮಾಡೋದು ತುಂಬಾ ಸುಲಭ. ಹಾಗಾದರೆ ತಡ ಮಾಡದೆ ರೆಸಿಪಿನ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಮೊದಲೇದಾಗಿ ಟೊಮೊಟೊ ಹಣ್ಣನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತೀನಿ. ಉದ್ದುದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಉದ್ದುದಾಗಿ ಕಟ್ ಮಾಡಿ ಒಂದು ಒಣಗಿದಂತಹ ಒಂದು ಬೌಲ್ಗೆ ಎಲ್ಲ ಕಟ್ ಮಾಡಿದಂತಹ ಟೊಮೊಟೊನ ಹಾಕ್ತಿದ್ದೀನಿ. ಎಲ್ಲ ಟೊಮೊಟೊನ ಉದ್ದುದಾಗಿ ಕಟ್ ಮಾಡಿದ್ದಾದಮೇಲೆ ಇದಕ್ಕೆ ನಾನು ಉಪ್ಪು, ಮಜ್ಜಿಗೆ, ಹುಳಿ ಹಾಗೆ ಜೀರಿಗೆ ಪೌಡ್ರನ್ನ ತೊಗೊಂಡಿದ್ದೀನಿ. ಈ ಟೊಮೊಟೊ ಕಟ್ ಮಾಡಿದ್ದೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಬಿಟ್ಟು ಅದಕ್ಕೆ ನಾವು ಮಜ್ಜಿಗೆ ಮೆಣಸಿಗೆ ಮಾಡುವಾಗ ಸ್ವಲ್ಪ ಉಪ್ಪನ್ನ ಜಾಸ್ತಿನೇ ಹಾಕ್ತೀವಿ. ಏಕೆಂದರೆ 1 ವರ್ಷ ಇಟ್ಟರೂ ಕೆಡಬಾರ್ದಲ್ವ, ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಇರಲಿ. ಈಗ ಮೊದಲಿಗೆ ನಾನು 2 ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಈ ಜೀರಿಗೆನ ತೊಗೊಂಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದರೆ ಜೀರಿಗೆ ಪೌಡ್ರ್ ರೆಡಿ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಮಜ್ಜಿಗೆ ಅಂದರೆ ಮೊಸರನ್ನ ಕಟ್ಟಿದ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಬಿಟ್ಟು, ಅದೇ ಇದಕ್ಕೇನು ಮಿಶ್ರಣ ಮಾಡಿಲ್ಲ, ಈ ಮಜ್ಜಿಗೆನೂ ಸಹ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಈ ಮಜ್ಜಿಗೆನ ಹಾಕಿದ ಮೇಲೆ ಈ ಕೆಳಗೆ ಮೇಲೆ ಅಂದರೆ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು, ಜೀರಿಗೆ ಪೌಡ್ರು ಮತ್ತು ಮಜ್ಜಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ಕೆಳಗೆ ಮೇಲೆ ಮಾಡಿದರೆ ಈ ಮಜ್ಜಿಗೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಇದು ನಾನು ಈವ್ನಿಂಗ್ ಟೈಮ್ ಮಾಡಿರೋದ್ರಿಂದ ಇದನ್ನು ಒಂದು ಟವಲ್ ಹಾಕಿ ಹಾಗೆ ಒಂದು ಪಾತ್ರೆಯಲ್ಲಿ ಮುಚ್ಚಿಟ್ರೆ ಬೆಳಗ್ಗೆ ಇದನ್ನು ನಾನು ಒಂದು ಕವರ್ ಹಾಕಿಬಿಟ್ಟು ಬಿಸಿಲಿಗೆ ಒಣಗಿಸೋದು. ಅಂದರೆ ಹೀಗೆ ಒಂದು 3-4 ಡೇಸ್ ಮಾಡಿದರೆ 1 ವೀಕ್ ಆಗೋಷ್ಟೊತ್ತಿಗೆ ಎಲ್ಲ ಟೊಮೊಟೊ ಬಿಸಿಲಿಗೆ ಡ್ರೈ ಆಗಿಬಿಡುತ್ತೆ. ಆವಾಗ ನಾವು ಆ ಒಂದು ಡ್ರೈ ಟೊಮೊಟೊನ ಒಂದು ಗ್ಲಾಸ್ ಬೌಲಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನ ಆದ್ರೂ ಕೆಡೋಲ್ಲ. ಹಾಗೆ ಇದನ್ನು ನಾವು ಎಣ್ಣೆಯಲ್ಲಿ ಕರೆದು ತಿಂದರೆ ಅನ್ನ ಸಾಂಬಾರು ಜೊತೆಗೆ ತುಂಬ ಟೇಸ್ಟಿಯಾಗಿತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಟೊಮೊಟೊ ಸಂಡಿಗೆ ಮಾಡೋದು ಎಷ್ಟು ಸುಲಭ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ.